ವೀಕ್ಷಕರೇ ನಮಸ್ತೆ. ನಮ್ಮ ಜೊತೆಗೆ ಇವತ್ತು ಪ್ರೀತಿ ಇದ್ದಾರೆ. ಅವರು ನಮ್ಮ ಹಿರಿಯ ಸಾಧಕರಲ್ಲಿ ಒಬ್ರು. ತುಂಬಾ ದಿವಸದಿಂದ ಯೋಗ ನಿದ್ರೆ, ಪ್ರಾಣಾಯಾಮ ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಅವರ ಬದುಕಿನಲ್ಲಿ ಏನು ಚೇಂಜಸ್ ಬಂದಿದೆ ಅಂತ ಕೇಳೋಣ. ಪ್ರೀತಿ ಮೇಡಮ್, ನಮಸ್ತೆ ನಿಮ್ಗೆ. ಜೈ ಗುರುದೇವ್. ನಮಸ್ತೆ ಗುರುಗಳೇ. ಜೈ ಗುರುದೇವ್. ನಮಸ್ತೆ. ನಿಮ್ಮನ್ನ ಪರಿಚಯ ಮಾಡ್ಕೊಳ್ತೀರಾ? ನಿಮ್ಮ ಊರು ಯಾವುದು, ಏನು ಉದ್ಯೋಗ ಮಾಡ್ತಿದ್ದೀರಿ, ಅದೆಲ್ಲ ಸ್ವಲ್ಪ ವೀಕ್ಷಕರಿಗೆ. ಹಾ ಗುರುಗಳೇ, ಹ್ಮ್ ನನ್ನ ಹೆಸರು ಪ್ರೀತಿ ಅಂತೇಳಿ. ಹ್ಮ್ ನಾನು ವೃತ್ತಿಯಲ್ಲಿ ಒಬ್ಳು ಶಿಕ್ಷಕಿ. ಹ್ಮ್ ಮತ್ತೆ ನಮ್ಮ ಊರು ಹೊಳೆ ನರಸೀಪುರ. ಓಕೆ. ಹ್ಮ್ ನಾನು ಇಲ್ಲಿಂದ ಒಂದು ಹಳ್ಳಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಗುರುಗಳೇ. ಓ, ವೆರಿ ಗುಡ್. ಹಾ. ಸೊ ಹಳ್ಳಿ ಶಾಲೆ. ನೀವು ಯಾವಾಗ ಪರಿವಾರಕ್ಕೆ ಬಂದ್ರಿ, ಸರ್ವ ಸಮೃದ್ಧಿ ಯೋಗ ಪರಿವಾರಕ್ಕೆ? ನಾನು ಮಾರ್ಚ್ ಅಲ್ಲಿ ಬಂದಿದ್ದು ಗುರುಗಳೇ, ಮಾರ್ಚ್ ಅಲ್ಲಿ ಸೇರ್ಕೊಂಡಿದ್ದು. ಓಹೋ, ಮಾರ್ಚ್ ಅಂದ್ರೆ ಇವಾಗ ಸೆಪ್ಟೆಂಬರ್, ಸುಮಾರು 6 ತಿಂಗಳಾಯ್ತು. ಎಷ್ಟು ನೀವು ಯಾವ ಉದ್ದೇಶದಿಂದ ಬಂದಿದ್ರಿ ಪ್ರೀತಿ? ಇದಕ್ಕೆ ಯಾಕೆ ಇಷ್ಟ ಆಯ್ತು? ಗುರುಗಳೇ, ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಹ್ಮ್ ಅದ್ರ ಜೊತೆಗೆ ಸ್ವಲ್ಪ ಸ್ಟ್ರೆಸ್ ಆಗಿ ಇತ್ತು. ಹ್ಮ್ ಮತ್ತೆ ನೈಟ್ ತುಂಬಾ ನಿದ್ದೆ ಬರ್ತಾ ಇರ್ಲಿಲ್ಲ. ಓಹೋ. ಹ್ಮ್ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಸುಮ್ಮನೆ ಎದ್ದು ಕೂತಿರ್ತಾ ಇದ್ದೆ. ನಿದ್ದೆನೆ ಮಾಡಕ್ ಆಗ್ತಾ ಇಲ್ಲ, ನಿದ್ದೆನೆ ಬರ್ತಾ ಇರ್ಲಿಲ್ಲ. ಓಹೋ. ಮತ್ತೆ ಹ್ಮ್ ಅದೇನಾಗೋದು, ಬೆಳಗ್ಗೆ ಎಚ್ಚರ ಆಗ್ತಿರ್ಲಿಲ್ಲ, ಡ್ಯೂಟಿಗೂ ಲೇಟ್ ಆಗೋದು. ಮತ್ತೆ ಹ್ಮ್ ಅಲ್ಲಿ ಬೇಗ ಎದ್ದು ಹೋದ್ರೆ ಅಲ್ಲಿ ವರ್ಕ್ ಮಾಡೋದಿಕ್ಕೆ ನಂಗೆ ಕಷ್ಟ ಆಗೋದು ಸ್ಕೂಲಲ್ಲಿ. ಹ್ಮ್ 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 ಸೊ ಕರೆಕ್ಟ್. ಆ ಇದ್ರಲ್ಲಿ ಸ್ವಲ್ಪ ಡಿಪ್ರೆಷನ್ ಆದಂಗ ಆಗಿತ್ತು ನನ್ಗೆ. ಏನು ವರ್ಕ್ ಆಗ್ತಾ ಇಲ್ಲ, ನಿದ್ದೆ ಹ್ಮ್ ಹ್ಮ್ ಬರ್ತಾ ಇಲ್ಲ ಅಂತೇಳಿ ಮನೇಲಿ ಎಲ್ಲಾರನು ನೋಡ್ಕೊಂಡ್ ಬರ್ತಾ ಇದ್ದೆ. ಎಲ್ಲರೂ ನಿದ್ದೆ ಮಾಡಿರೋರು, ಹಾ 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 ನಾನು ಎದ್ದಿದ್ದೆ. ಹಾ ಅದು ಸ್ವಲ್ಪ ನಂಗೆ ಮೆಂಟಲಿ ಎಫೆಕ್ಟ್ ಆಗಕ್ ಶುರು ಆಗಿತ್ತು. ಹಾ ಹಾ ಹಾಗಾಗಿ ಜಾಯಿನ್ ಆಗಿದ್ದು ಗುರುಗಳೇ. ಹೌದಲ್ವಾ? ನಿದ್ರೆ ಬಾರದೇ ಇದ್ದವರ ಸಮಸ್ಯೆ ಏನು ಅಂತ ನಿದ್ರೆ ಬಾರದೇ ಇದ್ದವರಿಗೆ ಗೊತ್ತು. ತುಂಬಾ ನಿದ್ರೆ ಸಮಸ್ಯೆ ಬರ್ದೇ ಆಗುತ್ತೆ ನಿದ್ದೆ ದೊಡ್ಡ ಬರ್ಲಿಲ್ಲ ಸಮಸ್ಯೆ. ಅಂದ್ರೆ. ಹೌದು. ಸೊ ನಿಮ್ಗೆ ಇದನ್ನ ನೋಡಿದ್ಮೇಲೆ ಆ, ಯೋಗ ನಿದ್ರೆ ಅಂತ ಹೆಸರು ಕೇಳ್ಕೊಂಡು ಬಂದ್ರೇನೋ ಮೋಸ್ಟ್ಲಿ ಅಲ್ವಾ? ಯೋಗ ನಿದ್ರೆ ಅಂತ ಇದೆಯಲ್ಲ ಅಂತ. ನಾನ್ ಸಾಮಾನ್ಯ ಫೇಸ್ಬುಕ್ ಯೂಟ್ಯೂಬ್ ಏನು ಜಾಸ್ತಿ ನೋಡಲ್ಲ. ಹಾ ಏನೋ ಸುಮ್ನೆ ಹೀಗೆ ಕುತ್ಕೊಂಡು ಸಂಜೆ ನೋಡ್ತಾ ಇರುವಾಗ ಒಂದು ಆಡ್ ಬಂತು. ಹಾ ಆಡ್ ಅಲ್ಲಿ ನೀವು ಹೇಳ್ತಾ ಇದ್ರಿ ಯೋಗ ನಿದ್ರೆ ಬಗ್ಗೆ. ಹಾ ಆವಾಗ ಅದನ್ನ ನೋಡಿ ಜಾಯಿನ್ ಆಗಿದ್ದು ಗುರುಗಳೇ. ನಿಮ್ ಕ್ಲಾಸ್ ಇದೆ ಅಂತ ಬಂತು ಅಲ್ಲಿ. ಅದೇ ಆಗ ಅದೇ. ಲಿಂಕ್ ಹಾ ಮಾಡಿ ಕ್ಲಾಸ್ ಜಾಯಿನ್ ಆದೆ. ಹ್ಮ್ ಆವಾಗ ಒಳ್ಳೇದು. ಯೋಗ ಹಾ ಮಾಡಿಸಿದ್ರಿ ಕ್ಲಾಸ್ ಅಲ್ಲಿ. ಹಾ ನನ್ಗೆ 10 ನಿಮಿಷ ನಿದ್ದೆ ಮಾಡಿದ್ದು ಒಂಥರ ಮೈಂಡ್ ಫ್ರೆಶ್ ಆದಂಗ ಆಯ್ತು. ಹಾ ಹಾ ಒಂಥರ ಕಾನ್ಫಿಡೆನ್ಸ್ ಬಂತು. ಹಾ 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 ಹ್ಮ್ ಸೊ ಆಮೇಲೆ ನಾನು ನಿಮ್ ಕ್ಲಾಸಿಗೆ ಜಾಯಿನ್ ಆದೆ ಗುರುಗಳೇ. ಓಕೆ ಓಕೆ. ಅಂದ್ರೆ ಶಾಂಪಲ್ ಫಸ್ಟ್ ಯೋಗ ನಿದ್ರೆ ಮಾಡಿ ನೋಡಿದ್ರಿ. ಹಾಗೆ ಆಗಿದ್ದು ಓಕೆ. ಗುರುಗಳೇ. ಹಾ. ಆಮೇಲೆ ಕ್ಲಾಸಿಗೆ ಸೇರಿದ ಮೇಲೆ ಹೇಗಾಯ್ತು ನಿದ್ದೆ ಇದೆಲ್ಲ? ನಿದ್ದೆ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗಿದೆ. ಚೆನ್ನಾಗಿ ನಿದ್ದೆ ಮಾಡ್ತೀನಿ ಈಗ. ಹಾ ಹಾ ಮೈಂಡ್ ಬೆಳಗ್ಗೆ ಹೇಳೋದಕ್ಕೆ ಫ್ರೆಶ್ ಆಗಿರುತ್ತೆ. ಹಾ ಹಾ ನಾನೀಗ ಸರ್ವ ಸಮೃದ್ಧಿ ಇದು ಸೇರಿದ್ಮೇಲೆ ಒಳ್ಳೆ ನಿದ್ದೆ ಮಾಡ್ತಾ ಇದೀನಿ ಕಣ್ಣು ತುಂಬಾ. ಹಾ ಹಾ ಮತ್ತೆ ಈಗ ಬೆಳಗಿನ ಹೊತ್ತು ಕ್ಲಾಸು, ಸಮೃದ್ಧಿ ಸಂಕಲ್ಪ ಕ್ಲಾಸ್ಗೂ ಕೂಡ ಹಾ ಬೆಳಗ್ಗೆ ನಾನು 4:45ಗೆ ಎದ್ದೇಳ್ತೀನಿ. ಓಕೆ ಓಕೆ. ಮುಂಚೆ 4:45 4:45ಗೆ ಎದ್ದೇಳ್ತೀನಿ. ಮುಂಚೆ ಎದ್ರೆ ನಂಗೆ ತುಂಬಾ ತಲೆನೋವು ಬರ್ತಾ ಇತ್ತು. ಹ್ಮ್ ಆದ್ರೆ ಹ್ಮ್ ಈಗ ಅವೆಲ್ಲ ಮೆಂಟಲಿ ಚೇಂಜ್ ಆಗಿದ್ದೀನಿ. ಹ್ಮ್ ಹ್ಮ್ ಸೊ ಹ್ಮ್ ನಾನು ಸ್ವಲ್ಪ ಬೇಗ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಹಾ ಹಾ ಹೆಲ್ತ್ ಇಶ್ಯೂಸ್ ಅಲ್ಲೂ ಪರವಾಗಿಲ್ಲ. ಹಾ ಹಾ ನನ್ಗೆ ಇವಾಗ ಸ್ವಲ್ಪ ನೀವು ರಾತ್ರಿ ಸುಮಾರು 2 ಗಂಟೆ 3 ಗಂಟೆವರೆಗೆ ನಿದ್ರೆ ಮಾಡ್ತಿರ್ಲಿಲ್ಲ ಅಂದ್ರೆ ಮುಂಚೆ, ಇವಾಗ ಎಷ್ಟೊತ್ತಿಗೆ ನಿದ್ದೆ ಬರುತ್ತೆ? 4:15ಗೆ ಹೇಳ್ತೀರಿ ಅಂದ್ರೆ ಆ, ಹತ್ತು ಎಷ್ಟೊತ್ತಿಂದ ನಿದ್ದೆ ಹತ್ತು ಗಂಟೆ ಮಾಡ್ತೀರಿ? 10:30ಗೆಲ್ಲ ನಿದ್ದೆ ಬರುತ್ತೆ ಗುರುಗಳೇ. ಓಹೋ, ಗ್ರೇಟ್. ಟ್ರಮೆಂಡಸ್ 10 ಚೇಂಜ್. 11 ಗಂಟೆ ಆಗ್ಬಿಡ್ತು ಅಂದ್ರೆ ಕಣ್ಣೆಲ್ಲ ದಪ್ಪ ಆಗ್ಬಿಡತ್ತೆ ನಿದ್ದೆ ಮಾಡ್ದಿರ ಇದ್ರೆ. ಹಾ 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 ವೆರಿ ಗುಡ್. ಸೊ ನಾರ್ಮಲ್ ಆಗಿ ಎಲ್ರು ಹೆಂಗೆ ನಿದ್ದೆ ಹೋಗ್ತಾರೆ ಅದೇ ತರ ನಿದ್ದೆ ಹೋಗ್ತಾ ಇದ್ದೀವಿ ನೀವು ಈಗ, ಹಾಗಾದ್ರೆ ಅಲ್ವಾ? ಗ್ರೇಟ್. ನಾರ್ಮಲ್ ಆಗಿ ನಿದ್ದೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ 4:15ಗೆ ಎದ್ರೂನು ಏನು ಸ್ವಲ್ಪ ಆ, ದುಃಖ ಅನ್ಸಲ್ಲ, ನೋವು, ಏನು ಕಷ್ಟ ತೊಂದ್ರೆ ಅನ್ಸಲ್ಲ. ಆಗ್ತಿಲ್ಲ. ಹಾ. ಅದೇ ಅದೇ. ವಂಡರ್ಫುಲ್. ಆಮೇಲೆ ಹೆಲ್ತ್ ಇಶ್ಯೂಸ್ ಅಲ್ಲಿ ಏನೆಲ್ಲ ಇತ್ತು, ಯಾವ ತರ ಚೇಂಜಸ್ ಆಯ್ತು? ಹೆಲ್ತ್ ಇಶ್ಯೂಸ್ ಅಲ್ಲಿ ಸ್ವಲ್ಪ ನನಗೆ ಮುಂಚಿಂದ ನಾನು ಡಯಾಬಿಟಿಕ್. ಹಾ ಹಾ ಪರವಾಗಿಲ್ಲ, ಈಗ ಕಂಟ್ರೋಲ್ ಅಲ್ಲಿ ಇದೆ. ಮುಂಚೆನೂ ಕಂಟ್ರೋಲ್ ಅಲ್ಲೇ ಇದ್ದೀನಿ. ಹಾ ಹಾ ಮತ್ತೆ ಸ್ವಲ್ಪ ನನಗೆ ಕಾಲಿಗೆ ಪೆಟ್ಟಾಗಿ ಒಂಚೂರು ನಡೆಯೋದಿಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು. ಹ್ಮ್ ಈಗ ಅದೆಲ್ಲ ಮೆಟ್ಲೆಲ್ಲ ಸ್ವಲ್ಪ ನಾನೇ ಸಪ್ರೇಟ್ ಒಬ್ಳೆ ಹತ್ತುತ್ತೀನಿ. ಮುಂಚೆ ನನಗೆ ಯಾರಾದ್ರೂ ಕೈ ಹಿಡ್ಕೊಂಡು ಹತ್ತಿಸ್ಬೇಕಾಗಿತ್ತು. ಓಹೋ. ಹ್ಮ್ 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 ಮೆಟ್ಲು ಹತ್ತಕ್ ಆಗ್ತಿರ್ಲಿಲ್ಲ, ನನ್ನ ಕಾಲ್ ಫ್ರಾಕ್ಚರ್ ಆಗಿ.
ಬಟ್ ಈಗ ನಾನು ಒಬ್ಳೆ ಹತ್ತೋದ್ ನಿಧಾನಕ್ಕೆ ಹತ್ತೀನಿ, ಆದ್ರೆ ಹ್ಮ್. ಒಬ್ಳೆ ಹತ್ತಾ ಇದ್ದೀನಿ. ಓಕೆ, ಗ್ರೇಟ್, ವಂಡರ್ಫುಲ್. ಆಮೇಲೆ ನಿಮ್ಮ ಇದರಲ್ಲಿ ಈಗ ನೀವು ಬರೀ ಗೃಹಿಣಿ ಅಲ್ಲ, ನಿಮ್ಮ ಮನೆಯನ್ನು ನೋಡ್ಕೋಬೇಕು, ಶಾಲೆಯಲ್ಲೂ ಹ್ಮ್. ನೋಡ್ಕೋಬೇಕು. ಹಾಗೆ ನಿಮ್ಮ ಶಾಲೆಯಲ್ಲಿ ನಿಮ್ಗೆ ಈ ಪ್ರೋಗ್ರಾಮ್ ಇಂದ ಏನಾದ್ರು ಪ್ರಯೋಜನ ಆಗಿದೆಯಾ ಇಲ್ಲಿ? ಹಾ ಗುರುಗಳೇ, ಹೌದು. ಹ್ಮ್. ಮುಂಚೆ ನನಗೆ ತುಂಬಾ ಮಕ್ಳು ಗಲಾಟೆ ಮಾಡಿದ್ರೆಲ್ಲ ಕಿರಿಕಿರಿ ಆಗೋದು, ಇವ್ರು ಹ್ಮ್. ಎಷ್ಟು ಹ್ಮ್. ಗಲಾಟೆ ಮಾಡ್ತಾರೆ ಮಕ್ಳು ಅನ್ನಂಗ್ ಆಗೋದು. ಹ್ಮ್. ಮತ್ತೆ ಶಾಲೆನಲ್ಲೂ ಅಷ್ಟೇ, ನಾನು ಸ್ವಲ್ಪ ಹಿಂಗೆ ಓಡಾಡಕ್ಕಾಗಲ್ಲ ಅಂತ ನನ್ನ ಸ್ವಲ್ಪ ಇದಾಗಿ ನೋಡೋರು ಎಲ್ಲರೂ, ಮೇಡಮ್ಗೆ ಆಗಲ್ಲ ಮೇಡಮ್ಗೆ ಆಗಲ್ಲ ಅಂತ ಅನ್ನೋರು. ಹಾ, 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 ಹಾ. ಬೇಕಾದ್ರೂ ಸ್ವಲ್ಪ ನನ್ನ ಡೌನ್ ಆಗೇ ನೋಡ್ತಾ ಇದ್ರು. ಹಾ. ಈಗ ನನ್ನ ಮೆಂಟಾಲಿಟಿನೂ ಚೇಂಜ್ ಆಗಿದೆ, ಅವರು ನನ್ನ ತುಂಬಾ ಪ್ರೋಗ್ರೆಸಿವ್ ಆಗಿ ನೋಡ್ತಾರೆ. ಓಹೋ. ಮತ್ತೆ ಹ್ಮ್. ಹ್ಮ್. ಎಲ್ಲ ಮಕ್ಕಳು ಮುಂಚಿಂದಾನು ಇಷ್ಟಪಡ್ತಾರೆ ನನ್ನ ಅಂದ್ರೆ. ಹಾ, ಹಾ. ಬಟ್ ಈಗ ನನ್ಗೆ ಅನ್ಸುತ್ತೆ ಅವ್ರು ತುಂಬಾ ನನ್ಗೆ ಹತ್ರ ಆಗ್ಬಿಟ್ಟಿದ್ದಾರೆ ಎಲ್ಲಾ ಮಕ್ಕಳು ನನ್ಗೆ ಅಂತ ಹೇಳಿ ಓಹೋ. ಅನ್ಸುತ್ತೆ. ಹಾ, ಹಾ, ಹಾ. ಎಲ್ಲ ಟೀಚರ್ಸ್ ನನ್ಗೀಗ ತುಂಬಾ ಕ್ಲೋಸ್ ಆಗಿ ಮಾತಾಡಿಸ್ತಾರೆ ಗುರುಗಳೇ. ನಾನು ಓಕೆ. ಅದು ಬರ್ಕೊಂಡಿದ್ದೀನಿ. ಹ್ಮ್. ನನ್ನ ಹ್ಮ್. ಎಲ್ಲಾ ಶಿಕ್ಷಕರು ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ನನ್ಗೆ ಪ್ರೋತ್ಸಾಹ ಮಾಡ್ತಾರೆ ಅಂತ. ಹ್ಮ್. 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 ಈಗ ಎಲ್ಲರೂ ನಾನು ಖುಷಿಯಾಗಿದ್ದೀವಿ ಗುರುಗಳೇ ನನಗೆ ಶಾಲೆನಲ್ಲಿ. ಓಹೋ, ಗ್ರೇಟ್. ಪ್ರೀತಿಯವರೇ, ನೀವು ಇಲ್ಲಿ ಬಂದ್ಮೇಲೆ ಯಾವ್ದೆಲ್ಲ ವಿಷಯಗಳು ನಿಮ್ಗೆ ತುಂಬಾ ಹಿಡಿಸ್ತು? ನಿಮ್ ಪ್ರಕಾರ ಯಾವ್ದೆಲ್ಲ ನಿಮ್ಗೆ ಜಾಸ್ತಿ ಪ್ರಯೋಜನ ಆಗಿದೆ ಅಂತ ಅನ್ನಿಸ್ತು? ಪರಿವಾರದ ಕಡೆಯಿಂದ ಏನೆಲ್ಲ ಪ್ರಯೋಜನ ಆಗಿದೆ ಅಂತ, ಅಂದ್ರೆ ಯಾವ್ಯಾವ ವಿಷಯ ಕಲ್ತ್ಕೊಂಡಿದ್ರಿಂದ ನಿಮ್ಗೆ ಪ್ರಯೋಜನ ಆಯ್ತು ಅಂತ? ಈಗ ನಿಮ್ ನಿದ್ದೆಯಲ್ಲಿ ಇಂಪ್ರೂವ್ಮೆಂಟ್ ಆಯ್ತು, ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಯ್ತು, ಉದ್ಯೋಗದಲ್ಲಿ ಚೆನ್ನಾಗ್ ಆಗ್ತಿದೆ, ಆ ಮನಸ್ಸಿನ ಒತ್ತಡ ಕಡಿಮೆ ಆಗಿದೆ, ಅದೆಲ್ಲ ಯಾವ್ಯಾವ ಸಾಧನೆಯಿಂದ ನಿಮ್ಗೆ ಆ ತರ ಪ್ರಯೋಜನ ಅಂತ ಅನ್ಸುತ್ತೆ ನಿಮ್ಗೆ? ನಮ್ಗೆ ಇಲ್ಲಿ ಟ್ವಿನ್ ಹಾರ್ಟ್ ಮೆಡಿಟೇಷನ್ ಮಾಡಿಸ್ತಿರಲ್ಲ ಗುರುಗಳೇ, ಹಾ, ಹಾ, ಹಾ. ಅದು ನನಗೆ ತುಂಬಾ ಇಷ್ಟ ಆಗತ್ತೆ. ಓಕೆ. ಮತ್ತೆ ಧ್ಯಾನ, ಬೆಳಗಿನ ಹೊತ್ತಿನ ಧ್ಯಾನನೂ ನನಗೆ ತುಂಬಾ ಕಾನ್ಸಂಟ್ರೇಷನ್ ಬರುತ್ತೆ. ಹ್ಮ್. ಹ್ಮ್. ಯೋಗ ನಿದ್ರೆಯಲ್ಲಿ ಒಳ್ಳೆ ಮನಸ್ಸು ಮೈಂಡ್ ಕಾಮ್ ಆಗಿರುತ್ತೆ. ಓಕೆ. ಹಾಗಾಗಿ ನನಗೆ ಧ್ಯಾನದ ಬಗ್ಗೆ ತುಂಬಾ ಆಸಕ್ತಿ ಉಂಟಾಗತ್ತೆ. ಹ್ಮ್. ಮತ್ತೆ ಈ ಹ್ಮ್. ಪಾಸಿಟಿವ್ ಮೈಂಡ್ ಸೆಟ್ ಕ್ಲಾಸಲ್ಲಿ ನಮ್ಮ ಮೈಂಡ್ ಸೆಟ್ಟನ್ನು ಕೂಡ ನೀವು ಚೇಂಜ್ ಮಾಡಿದ್ದೀರಾ. ಹ್ಮ್. ಸೊ ಹ್ಮ್. ನನಗೂ ಅದು ಇಷ್ಟ ಆಗತ್ತೆ. ಓಕೆ. ಮತ್ತೆ ಸಂಕಲ್ಪಗಳು ಬರ್ಕೊಂಡು ನಾವು ಅದು ಓದೋದ್ರಿಂದ ನಂದು ಹ್ಮ್. ಸುಮಾರು ಸಂಕಲ್ಪಗಳು ಈಡೇರಿದೆ. ಓಕೆ, ಓಕೆ, ಗ್ರೇಟ್. ಯಾವ್ದಾದ್ರು ಎಕ್ಸಾಂಪಲ್ ಹೇಳ್ಬೋದಾ ನಿಮ್ ಸಂಕಲ್ಪ ಈಡೇರಿದೆ ಅನ್ನೋದಕ್ಕೆ? ಹಾ ಗುರುಗಳೇ, ಹ್ಮ್. ಒಂದು ಸಲ ನಂದು ಒಂದು 5,000 ಅಮೌಂಟ್ ಮಿಸ್ ಆಗಿತ್ತು. ಹ್ಮ್. ನಾನು ಸಂಕಲ್ಪ ಬರ್ಕೊಂಡೆ, ಅವತ್ ರಾತ್ರಿನೇ ಸಂಕಲ್ಪ ಬರ್ಕೊಂಡೆ. ಹ್ಮ್. ನನಗೆ ಗೊತ್ತಿತ್ತು ಅವ್ರ ಹತ್ರನೇ ಮಿಸ್ ಆಗಿರೋದು ಅಂತ. ಹಾ. ಬಟ್ ಡೈರೆಕ್ಟ್ ಆಗಿ ಕೇಳಕ್ಕೆ ನನ್ಗೆ ಒಂಥರ ಮುಜುಗರ ಆಯ್ತು. ಏನ್ ಹೌದು. ಅನ್ಕೊಂಡಿರ್ತಾರೋ ಏನೋ ಅಂತೇಳಿ. ಹಾ. ನನಗೆ ಈಗ ಎಲ್ಲ ಮಿಸ್ ಆಗಿರೋಂತ ಹಣ ಹ್ಮ್. ಗೆ ನಾಳೆ ಬರುತ್ತೆ, ಬಂದಿದೆ ನಾಳೆ ಬಂದಿದೆ ಅಂತ ಬರ್ಕೊಂಡ್ಬಿಟ್ಟಿದ್ದೆ. ಹಾ, ಹಾ. ಮಾರನೇ ದಿವಸ ಸಂಜೆಗೆನೆ ಅವರು ಫೋನ್ ಮಾಡಿ, ಮೇಡಮ್ ಹಾ. ದುಡ್ಡು ಸಿಕ್ತಾ ಅಂದ್ರು. ಹಾ. ಇಲ್ಲ ಮೇಡಮ್ ದುಡ್ಡು ಸಿಕ್ಕಿಲ್ಲ ಅಂದೆ. ಹಾ. ಅವಾಗ ಅವರೇನೆ, ಮೇಡಮ್ ನನ್ನಿಂದಾನೇ ಮಿಸ್ ಆಗಿರೋದು, ಹಾ. ನಾನೀಗ ಗೂಗಲ್ ಪೇಲಿ ಕಳಿಸ್ತೀನಿ, ನಾನು ಅದಕ್ಕೇನೆ ನಾನು ನೋಡ್ದೆ ಪರ್ಸಲ್, ನನ್ನ ಪರ್ಸಲ್ಲೇ ಇತ್ತು ದುಡ್ಡು, ಓಹೋ. ನಾನೇ ಕೊಡ್ತೀನಿ ನಿಮ್ಗೆ, ಹಾ, ಸಾರಿ ಹಾ. ಮೇಡಮ್ ಅಂತ ಅವ್ರು ತಕ್ಷಣ ಗೂಗಲ್ ಪೇಲಿ ಕಳಿಸಿದ್ರು. ಓಕೆ, ಥ್ಯಾಂಕ್ ಯು ಪ್ರೀತಿ, ಗುಡ್ ಶೇರಿಂಗ್ ಇದು. ವೀಕ್ಷಕರೇ, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಅನ್ಸುತ್ತೆ ನನಗೆ. ಅಂದ್ರೆ ನಾವು ಆ, ಈ ಶರೀರ ಮತ್ತೆ ಭೌತಿಕ ಪ್ರಪಂಚದ ಶಕ್ತಿ ಬಗ್ಗೆ ಮಾತ್ರ ಗಮನಿಸ್ತೀವಿ, ಮನಸ್ಸಿನ ಶಕ್ತಿಯ ಬಗ್ಗೆ ಗಮನಿಸೋದಿಲ್ಲ. ಟೆಲಿಪತಿ ಅಂತ ಹೇಳ್ತಾರಲ್ವಾ, ಪ್ರೀತಿ ಅವರು ಯಾವಾಗ ಇವರು ನನಗೆ ಪುನಃ ವಾಪಸ್ ಕೊಡ್ತಾರೆ ಎನ್ನುವ ದೃಢವಾದ ಮನಸ್ಸಿನ ಹಲೋ. ಸಂಕಲ್ಪ ಇಟ್ಕೊಂಡ್ರು, ಅವಾಗ ನ್ಯಾಚುರಲ್ ಆಗಿ ಅವರಿಗೆ ಅದಕ್ಕೆ ರಿಸಲ್ಟ್ ಬರೋದಕ್ಕೆ ಶುರುವಾಯಿತು. ಅಂದ್ರೆ ಇವರ ಮನಸ್ಸಿನ ಪ್ರಭಾವ ಅವ್ರ ಮನಸ್ಸಿನ ಮೇಲಾಗಿ ಅವರು ವಾಪಸ್ ದುಡ್ಡು ಕೊಡುವ ಹಾಗಾಯ್ತು ಅಂತ. ಅಂದ್ರೆ ಇದು ಯಾಕೆ ನಾನು ಹೇಳಿದೆ ಅಂದ್ರೆ, ನಿಜವಾಗೂನು ಮೈಂಡ್ಗೆ ಅಷ್ಟೊಂದು ಪವರ್ ಇದೆ. ನಮ್ಮ ಮನಸ್ಥಿತಿ ದೃಢವಾದಷ್ಟು ಜೀವನ ತುಂಬಾ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು ಪ್ರೀತಿ, ಅದು ಗುಡ್ ಶೇರಿಂಗ್ ಅದು. ಆ ಮತ್ತೆ ನ- ಇನ್ನೊಂದು ಹ್ಮ್. ಸಂಕಲ್ಪ ಗುರುಗಳೇ, ನನ್ನ ಹೇಳಿ. ಮಗನ ಎಕ್ಸಾಮ್ ಟೈಮಲ್ಲಿ ನಾನು ಜಾಯಿನ್ ಆಗಿದ್ದು. ಹಾ. ಅವನು ಒಳ್ಳೆ ಉತ್ತಮ ಅಂಕಗಳನ್ನ ಗಳಿಸ್ತಾನೆ, ಮತ್ತೆ ಹ್ಮ್. ಒಳ್ಳೆ ಕಾಲೇಜ್ ಸೇರ್ಕೊಂತಾನೆ ಅಂತ ಒಂದು ಸಂಕಲ್ಪ ಬರ್ಕೊಂಡಿದ್ದೆ. ಹ್ಮ್. ಬಟ್ ಅವನು ನಾವ್ ಅನ್ಕೊಂಡಂಗೆ ಅವನ್ ಲೆವೆಲ್ಗಿಂತ ಚೆನ್ನಾಗೇ ತೆಗೆದ್ಬಿಟ್ಟಿದ್ದಾನೆ ಮಾರ್ಕ್ಸ್. ಓಕೆ. ಅಲ್ಲಿಗೆ ಹ್ಮ್. ನಮ್ಮ ಅವನಿಗೆ ಸಂಕಲ್ಪನೂ ಇಳಿಯಿರ್ತು. ಮತ್ತೆ ನೆಕ್ಸ್ಟ್ ಮುಂದಕ್ಕೆ ಅವನು ವಿದ್ಯೆಗೆ ಒಳ್ಳೆ ಕಾಲೇಜಿನೇ ಸೆಲೆಕ್ಟ್ ಮಾಡ್ಕೊಂಡು ಹಾ, ಹಾ. ಸೇರ್ಕೊಂಡಿದ್ದಾನೆ. ಗ್ರೇಟ್, ವಂಡರ್ಫುಲ್. ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಅಮ್ಮ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳು ಓದೋದಿಲ್ಲ ಅಂತ ಕಷ್ಟಪಡೋದು, ಮಕ್ಕಳಿಗೆ ತುಂಬಾ ಬುದ್ಧಿ ಹೇಳೋದು, ಅದನ್ನೆಲ್ಲ ಮಾಡ್ತಾರೆ.
ಅದ್ರ ಜೊತೆಗೆ ಮಕ್ಳಿಗೆ ಏನ್ ಹೇಳ್ಬೇಕು, ಮಕ್ಳಿಗೆ ಎಷ್ಟು ಓದಿಸ್ಬೇಕು. ಅದ್ರ ಜೊತೆಗೆ ನಾವು ಮಕ್ಕಳ ಜೊತೆಗೆ ಒಂದು ಪಾಸಿಟಿವ್ ಆದ ಮನಸ್ಥಿತಿಯಲ್ಲಿ ಇದ್ರೆ, ಅಥವಾ ನಮ್ಮ ಒಳಗಡೆಗೆ ಮಕ್ಕಳ ಬಗ್ಗೆ ಒಂದು ಪಾಸಿಟಿವ್ ನಾ ಒಂದು ಅಟಿಟ್ಯೂಡ್ ಇದ್ರೆ ತುಂಬಾ ಪ್ರಭಾವ ಬೀರುತ್ತೆ ಅಲ್ವಾ? ಹೌದು ಗುರುಗಳೇ. ಓಕೆ, ಥ್ಯಾಂಕ್ ಯು ಪ್ರೀತಿ. ತುಂಬಾ ಜನ ನೋಡ್ತಿದ್ದಾರೆ, ಯೂಟ್ಯೂಬ್ ನಲ್ಲಿ ನೋಡ್ತಾರೆ. ಸೊ ನಿಮ್ಗೆ ವೀಕ್ಷಕರಿಗೆ ನಿಮ್ಮ ಸಲಹೆ ಏನು? ಯಾಕೆ ಟೀಚರ್ ಕೂಡ ಹೌದಲ್ಲ ನೀವು, ಜೀವನದಲ್ಲಿ ಹೌದು. ಸಾಕಷ್ಟು ಅನುಭವ ಪಟ್ಟಿದ್ದೀರಿ. ಹಾಗಾಗಿ ನಿಮ್ ಕಡೆಯಿಂದ ಏನು ಸಲಹೆ ಕೊಡಬಹುದು? ನನ್ ಕಡೆಯಿಂದ ಒಂದು ಸಲಹೆ ಅಂದ್ರೆ, ಎಲ್ಲರಿಗೂ ತೊಂದರೆ ಇದ್ದೇ ಇರುತ್ತೆ. ಹ್ಮ್ ಆ ತೊಂದರೆಗಳನ್ನ ನಾವು ಪರಿಹರಿಸ್ಕೋಬೇಕು. ಹ್ಮ್ ಮತ್ತೆ ನಮ್ಮ ಮೈಂಡ್ ಸೆಟ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು. ಹ್ಮ್ ಆದಷ್ಟು ಧ್ಯಾನ, ಯೋಗ ನಿದ್ರೆಗೆ ತೊಡಗಿಸ್ಕೊಂಡ್ರೆ ಹ್ಮ್ ನಾವು ನಮ್ಮ ಮುಂದಿನ ಸಮಸ್ಯೆಗಳನ್ನ ತಡೆಗಟ್ಟಬಹುದು. ಮತ್ತೆ ನಮ್ಮ ಹ್ಮ್ ಆರೋಗ್ಯ ಕೂಡ ನಾವು ಕಾಪಾಡ್ಕೊಳ್ಬಹುದು ಗುರುಗಳೇ. ಹ್ಮ್ ಥ್ಯಾಂಕ್ ಯು. ಥ್ಯಾಂಕ್ ಯು ಹಾಗಾಗಿ ಮೇಡಮ್. ಸ್ವಲ್ಪ ಇದ್ರಲ್ಲಿ ಪಾಲ್ಗೊಳ್ಳಿ ಎಲ್ಲಾರುನು ಅಂತ ಕೇಳ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಪ್ರೀತಿಯವರೇ, ನಿಮ್ಗೆ ಇವತ್ತು ನನ್ನ ಜೊತೆಗೆ ಇಷ್ಟೊತ್ತು ಇದ್ದಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಧನ್ಯವಾದ. ಪರಿವಾರದ ಜೊತೆಗೆ ಜಾಯಿನ್ ಆಗಿ ಭಾಗವಹಿಸಬಹುದು. ಮೊದಲು ಒಂದು 3 ದಿವಸ ಫ್ರೀ ಪ್ರೋಗ್ರಾಮ್ ಇರುತ್ತೆ, ಅದರಲ್ಲಿ ಪಾಲ್ಗೊಂಡ್ರೆ ನಿಮ್ಗೆ ಏನು ಇದು ಯೋಗ ನಿದ್ರೆ ಅಂದ್ರೆ ಏನು, ಮೈಂಡ್ ಪವರ್, ಇದನ್ನ ಹೇಗೆ ನಾವು ಯುಟಿಲೈಸ್ ಮಾಡ್ಕೋಬಹುದು, ಅದ್ರ ಬಗ್ಗೆ ಎಲ್ಲ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಅದನ್ನ ಮುಂದುವರಿಸಿಕೊಂಡು ಹೋಗಬಹುದು. ಆ ವಿಡಿಯೋ ಕೆಳಗಡೆಗೆ ಲಿಂಕ್ ಕೂಡ ಇದೆ, ಅಲ್ಲಿಂದ ನೀವು ನಿಮ್ಮ ಜರ್ನಿಯನ್ನು ಆರಂಭ ಮಾಡಬಹುದು. ನಮಸ್ತೆ, ಧನ್ಯವಾದಗಳು, ಮತ್ತೆ ಭೇಟಿ ಆಗೋಣ.